ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಪ್ರತಿಯೊಂದು ಪಕ್ಷಗಳ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗ್ತಾ ಇದೆ. ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಪಟ್ಟಿ ರಿಲೀಸ್ ಆಗುವಂತ ನಿರೀಕ್ಷೆಗಳಿದೆ. ಅದಕ್ಕೂ ಮುಂಚಿತವಾಗಿ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ. 120ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡುವಂತ ಚಾನ್ಸಸ್ ಇದೆ. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಈ ಮಹತ್ವದ ಸಭೆ ನಡೆಯುತ್ತೆ. ಹಾಲಿ ಶಾಸಕರಿಗೆ ಬಹುತೇಕ ಟಿಕೆಟ್ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ. ನಂಜನಗೂಡು ಕ್ಷೇತ್ರಕ್ಕೆ ದರ್ಶನ್ ಧ್ರುವ ಅಭ್ಯರ್ಥಿ ಆಗಬಹುದು ಅಂತ ಲೆಕ್ಕಾಚಾರಗಳಿದೆ. ಅಳೆದು ತೂಗಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಮಣೆಯನ್ನ ಹಾಕೋದಕ್ಕೆ ಕಾಂಗ್ರೆಸ್ ತಯಾರಿಗಳನ್ನ ಮಾಡಿಕೊಂಡಿದೆ. ಇಲ್ಲಿ ಆಂತರಿಕ ಸಮೀಕ್ಷೆಯನ್ನು ನಡೆಸಿದಾಗ ಕಾಂಗ್ರೆಸ್ ಅವರು ಇವಾಗ ಎಲೆಕ್ಷನ್ ಆದಾಗ ಅಧಿಕಾರ ಹಿಡಿಯುವಂತ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಇದೆ ಅಂತ ತಿಳ್ಕೊಂಡಿರೋದ್ರಿಂದ ಈಗ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಮಣೆಯನ್ನ ಹಾಕಬೇಕಾಗುತ್ತೆ. ಮತ್ತೆ ಕೆಪಿಸಿಸಿ ಅರ್ಜಿಯನ್ನ ಆಹ್ವಾನ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದು ಕ್ಷೇತ್ರಗಳಿಗೆ ತುಂಬಾ ಟಫ್ ಕಾಂಪಿಟೇಷನ್ ಇದೆ. ತುಂಬಾ ಜನ ಆಕಾಂಕ್ಷಿಗಳು ಇರೋದ್ರಿಂದ ಸೊ ಯಾರಿಗೆ ಟಿಕೆಟ್ ಫೈನಲ್ ಮಾಡಬೇಕು ಅನ್ನೋದು ಡಿಸಿಷನ್ ತಗೊಳ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಕಾಂಗ್ರೆಸ್ಗೆ ಅಧಿಕಾರ ಹಿಡಿಯುವ ತವಕದ ಜೊತೆಯಲ್ಲಿ ಒಂದಿಷ್ಟು ಭಿನ್ನಮತ ಶಮನಗಳನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅಳೆದು ತೂಗಿ ಯಾವೆಲ್ಲ ಮಾನದಂಡದ ಆಧಾರದ ಮೇಲೆ ಟಿಕೆಟ್ ಫೈನಲ್ ಆಗುತ್ತೆ? ಶರ್ಮಿತಾ ಶೆಟ್ಟಿ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಎಸಿಸಿ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ಕರ್ನಾಟಕ ಚುನಾವಣೆಯ ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಆಗುತ್ತಿರುವಂತದ್ದು. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಉಪಸ್ಥಿತಿ ಇರ್ತಾರೆ. ಮತ್ತು ರಾಜ್ಯ ಉಸ್ತುವಾರಿ ಮತ್ತು ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೂಡ ಉಸ್ತುವಾರಿ ಇರ್ತಾರೆ. ಒಟ್ಟು 120 ಸೀಟ್ಗಳನ್ನ ಇವತ್ತು ತೀರ್ಮಾನವನ್ನು ಮಾಡ್ತಾರೆ. ಆದ್ರೆ ಬಹುತೇಕ ಅನೇಕ ಕ್ಷೇತ್ರಗಳಲ್ಲಿ ಒಂದಕ್ಕೂ ಹೆಚ್ಚು ಅಭ್ಯರ್ಥಿಗಳಿರುವುದು ಒಂದಷ್ಟು ತಲೆನೋವಾಗಿರುವಂತದ್ದು. ಮತ್ತೊಂದು ಕಡೆ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ಎಲ್ಲೊಂದು ಕಡೆ ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯ ಬಗೆಹರಿಯುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಕೆಲವು ಹಿರಿಯ ನಾಯಕರುಗಳು ತಮ್ಮ ಮೂಲ ಕ್ಷೇತ್ರವನ್ನು ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ಕೇಳ್ತಿರುವಂತದ್ದು. ಈಗ KH ಮುನಿಯಪ್ಪನವರು ದೇವನಹಳ್ಳಿ ಕೂಡ ಕೇಳ್ತಿರುವಂತದ್ದು. ಇದರ ಬೆನ್ನಲ್ಲೇ ಎಲ್ಲೊಂದ್ ಕಡೆ ಪುಲಕೇಶಿ ನಗರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟರಿರುವ ಕಾರಣಕ್ಕಾಗಿ ಪುಲಕೇಶಿ ನಗರದತ್ತ ಕೂಡ ಕಣ್ಣಾಕಿರುವಂತದ್ದು. ಮತ್ತೊಂದು ಕಡೆ HC ಮಹದೇವಪ್ಪನವರು ತಮ್ಮ ನಂಜನಗೂಡು ಸ್ಪರ್ಧೆಗೆ ಸ್ಪರ್ಧಾಕಾಂಕ್ಷಿಯಾಗಿದ್ರು. ಆದ್ರೆ ಅಂತಿಮವಾಗಿ ದಿವಂಗತ ಧ್ರುವನಾರಾಯಣ ಅವರ ಪುತ್ರ ದರ್ಶನ್ ರವರಿಗೆ ಆ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ಈಗಾಗಲೇ ಘೋಷಣೆಯನ್ನ ಮಾಡುವಂತ. ಹಾಗಾಗಿ ಅವರು ಬೆಂಗಳೂರು ವೃತ್ತ ಕಣ್ಣಾಕಿರುವಂತದ್ದು. ಮಹದೇವಪುರ, ಶಿವಿರಾಮ ನಗರ ಅಥವಾ ಪುಲಕೇಶಿ ನಗರ, ಈ ಮೂರಲ್ಲಿ ಯಾವ್ದಾರು ಒಂದು ಕೊಡ್ಬೇಕಂತ ಹೇಳಿ ಈಗಾಗಲೇ ದುಂಬಾಲು ಬಿದ್ದಿರುವಂತದ್ದು. ಈ ಎಲ್ಲದ್ರ ನಡುವೆ ಕೂಡ ಅನೇಕರಿಗೆ ತಮ್ಮ ಕ್ಷೇತ್ರದಲ್ಲಿ ಗೆಲ್ಲುವುದು ಕಷ್ಟ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಕ್ಷೇತ್ರಕ್ಕೆ ವಲಸೆ ಪಟೇಲ್, ಕಾಂಗ್ರೆಸ್ ಯಾವ ತರ ಚಾಲೆಂಜ್ ಇದೆ ಅಂದ್ರೆ ಗೆಲ್ಲುವಂತ ಅಭ್ಯರ್ಥಿಗಳನ್ನೇ ಫೈನಲ್ ಮಾಡಬೇಕು. ಜೊತೆಗೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ತುಂಬಾ ಜನ ಇರೋದ್ರಿಂದ ಸಮಾಧಾನ ಪಡಿಸಿ ಅಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಬೇಕು. ಇದು ಚಾಲೆಂಜ್ ಹೆಂಗಿದೆ ಕಾಂಗ್ರೆಸ್ಗೆ? ಖಂಡಿತವಾಗಿ ಅತಿ ದೊಡ್ಡ ಚಾಲೆಂಜ್. ಯಾಕಂತ ಹೇಳಿದ್ರೆ ಒಂದು ವೇಳೆ ಯಾರಿಗೆ ಕೊಟ್ಟರು ಕೂಡ ಭಿನ್ನಮತ ಭುಗಿಲೇಳುವ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ 50ಕ್ಕೂ ಹೆಚ್ಚು ಭಿನ್ನಮತೀಯರ ಜೊತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಮಾಧಾನ ಮಾಡಿರುವಂತದ್ದು ಮತ್ತು ಸಭೆಯನ್ನ ಕರೆದಿರುವಂತದ್ದು. ಹಾಗಾಗಿ 120 ಸ್ಥಾನಗಳನ್ನ ಘೋಷಣೆಯನ್ನ ಮಾಡ್ತಾರೆ. ಆ 120 ಸ್ಥಾನಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಸಿಂಗಲ್ ನೇಮ್ ಇರ್ತಕ್ಕಂಥದ್ದು ಮತ್ತು ಹಾಲಿ MLA ಗಳಿಗೆ ಟಿಕೆಟ್ ಅನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡುವಂಥದ್ದು. ಹಾಲಿ MLA ಗಳ ಪೈಕಿ ಈಗಾಗಲೇ ಅನೇಕರಿಗೆ ಟಿಕೆಟ್ ಕೊಡಬಾರ್ದಂತೆ ತೀರ್ಮಾನ ಮಾಡುವಂಥದ್ದು. MI ಪಾಟೀಲ್ ಸೇರಿದಂತೆ, ಕುಸುಮಾ ಶಿವಳ್ಳಿ ಸೇರಿದಂತೆ ಒಟ್ಟು 5ಕ್ಕೂ ಹೆಚ್ಚು ಹಾಲಿ ಶಾಸಕರಿಗೆ ಟಿಕೆಟ್ ಕೊಡದಿರಲು ನಿರ್ಧಾರವನ್ನ ಮಾಡಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಹಿರಿಯ ನಾಯಕರುಗಳಿಗೆ ಇದೀಗ 2 ಕ್ಷೇತ್ರಗಳನ್ನು ಕೇಳ್ತಿರುವಂತದ್ದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಈಗಾಗಲೇ ಹೊಳಲ್ಕೆರೆ ಕ್ಷೇತ್ರ ನನಗೆ ಬೇಡ, ಪಾವಗಡ ಕೊಡಿ ಅಂತ ಹೇಳಿ H ಆಂಜನೇಯ ಈಗಾಗಲೇ ದುಂಬಾಲು ಬಿದ್ದಿರುವಂತದ್ದು. ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವಾರು ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಆ ಆಕಾಂಕ್ಷಿಗಳ ಪಟ್ಟಿ ಹೊರಬಂದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತಾರ, JDS ಹೋಗ್ತಾರ ಅಥವಾ ಬಿಜೆಪಿ ಜೊತೆ ಕೈ ಜೋಡಿಸ್ತಾರ ಅಂತ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.